ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುವೇಗ ಭಾಗ 2 ಗಣಿತ 5ನೇ ತರಗತಿ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಉತ್ತರಿಸಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ, ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ. ಇದರಲ್ಲಿ ಗುಣಾಕಾರ, ಭಾಗಾಕಾರ, ಮಾನಸಿಕ ಗಣಿತ, ದಶಮಾಂಶ ಭಿನ್ನರಾಶಿಗಳು, ಹಣ, ಕಿರುಪರೀಕ್ಷೆ, ತೂಕ ಮತ್ತು ಗಾತ್ರ, ಕಾಲ, ಹಾಗೆ ಸಮಮಿತಿ ಆಕೃತಿಗಳು, 3 ಆಯಾಮದ ಆಕೃತಿಗಳು, ವಿನ್ಯಾಸಗಳು, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಗುಣಾಕಾರ 3 9, ಈ ರೀತಿಯಾದಂತಹ 2 4, ಈ ರೀತಿಯಾದಂತಹ ಗುಣಾಕಾರ ಲೆಕ್ಕಗಳು. ಹಾಗೆ ಸಂಖ್ಯೆಗಳಲ್ಲಿನ ಗುಣಲಬ್ಧಗಳನ್ನು ಬರೆಯುವಂತಹದ್ದು, ಹಾಗೆ ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿ ಗುಣಲಬ್ಧವನ್ನು ಕಂಡುಹಿಡಿಯುವಂತಹದ್ದು. ಇದು ಕೂಡ ಅಷ್ಟೇ, ಗುಣ್ಯ, ಗುಣಾಂಕ, ಗುಣಲಬ್ಧ ಇವುಗಳನ್ನು ಕಂಡುಹಿಡಿಯುವಂತಹ ಲೆಕ್ಕಗಳು. ಎಲ್ಲ ಲೆಕ್ಕಗಳನ್ನು ಕೂಡ ಉತ್ತರವನ್ನು ಉತ್ತರಿಸಿದ್ದೇನೆ. ಉತ್ತರವನ್ನು ಬರೆಯೋದಷ್ಟೇ ಅಲ್ಲದೆ ಉತ್ತರ ಹೇಗೆ ಬಂತು ಅನ್ನೋದನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಉತ್ತರವನ್ನು ಯಾವ ರೀತಿಯಾಗಿ ಬಂತು ಅಂತ ವಿವರವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಗುಣಿಸಿ ಬಂದ ಗುಣಲಬ್ಧದಿಂದ ಸಂಖ್ಯಾ ಬಂಧವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಲೆಕ್ಕ. ಅನೀಶಾಳು ದಿನಕ್ಕೆ 4 ಬಿಸ್ಕತ್ತುಗಳನ್ನು ತಿಂದರೆ ಅವಳು 365 ದಿನಗಳು ತಿಂದ ಒಟ್ಟು ಬಿಸ್ಕತ್ತುಗಳ ಸಂಖ್ಯೆ ಎಷ್ಟು? 365 + 4 1460 ಉತ್ತರ. ಅದೇ ರೀತಿಯಾಗಿ ಇಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ನೋಡಬಹುದು. ಈ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಕಿರುಪರೀಕ್ಷೆ, ಗುಣಲಬ್ಧವನ್ನು ಕಂಡುಹಿಡಿಯುವಂತಹದ್ದು. ಹಾಗೆ ಇಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳು, ಇವುಗಳಿಗೆ ಉತ್ತರ, ಅಭ್ಯಾಸವನ್ನು ಮಾಡಬಹುದು. ಭಾಗಾಕಾರ, ಭಾಗ ಮಾಡುವಂತಹದ್ದು ಅಂದರೆ ಗುಂಪು ಮಾಡುವ ವಿಧಾನದಿಂದ ಭಾಗಾಕಾರವನ್ನು ಮಾಡುವಂತಹದ್ದು. ಹಾಗೆ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಭಾಗಾಕಾರ ಮಾಡುವಂತಹದ್ದು. ಆದರ್ಶ ಭಾಗಾಕಾರ ವಿಧಾನದಿಂದ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯುವುದು. ಭಾಗಾಕಾರ ಉಳಿದಂತಹ ಲೆಕ್ಕಗಳು. ಹಾಗೆ ಇಲ್ಲಿರುವಂತಹ ಅಡ್ಡ ಸಾಲು, ಕಂಬ ಸಾಲು ಇವುಗಳ ಕುರಿತು ಅಧ್ಯಯನ. ಹಾಗೆ ಸಂಖ್ಯಾ ಬಂಧವನ್ನು ತುಂಬಿಸಲು ಪ್ರಯತ್ನಿಸುವಂತಹದ್ದು. ಹಾಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಮಾದರಿಯಂತೆ ತುಂಬಲು ಪ್ರಯತ್ನಿಸುವಂತಹದ್ದು. ಭಾಗಾಕಾರದ ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ಕಿರುಪರೀಕ್ಷೆ 2. ಮಾನಸಿಕ ಗಣಿತ. ಹಾಗೆ ಸಂಖ್ಯೆಗಳನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅವುಗಳ ಗುಂಪುಗಳನ್ನು ವೃತ್ತದ ಜಾಗದಲ್ಲಿ ಬರೆಯುವಂತಹದ್ದು. ಹಾಗೆ ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಬರೆಯುವಂತಹದ್ದು. ಸೂಚನೆಯಂತೆ ಲೆಕ್ಕಗಳನ್ನು ಬಿಡಿಸಿ ಬರೆಯುವಂತಹದ್ದು. ಹಾಗೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಯಾವುದಾದರೂ ಹೇಳಿಕೆಗಳಲ್ಲಿ ಅಂದಾಜು ಸಂಖ್ಯೆಯನ್ನು ಬಳಸಿದರೆ ಅಂತಹ 5 ವಾಕ್ಯಗಳನ್ನು ಬರೆಯುವಂತಹದ್ದು. ಕಿರುಪರೀಕ್ಷೆ 3. ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿದ್ದೇನೆ. ದಶಮಾಂಶ ಭಿನ್ನರಾಶಿಗಳು, ಕೋಷ್ಟಕ ಸ್ಥಾನಗಳು, ಸ್ಥಾನ ಬೆಲೆ, ಹಾಗೆ ಇಲ್ಲಿರುವಂತಹ ವಸ್ತು ಒಂದು ಸಂಖ್ಯೆಯ ಸ್ಥಾನ ಬೆಲೆ, ಹಾಗೆ
ಭಾಗಲಬ್ಧ, ಭಿನ್ನರಾಶಿ, ದಶಮಾಂಶ ರೂಪದಲ್ಲಿ ಬರೆದಿರುವಂತಹದ್ದು. ಈ ಗಣಿತ ಎನ್ನುವಂತಹ ವಿಷಯ ಬಹಳಷ್ಟು ಸುಲಭ ಅರ್ಥ ಮಾಡಿಕೊಂಡ್ರೆ. ಹಾಗೆ ಇಲ್ಲಿ ಭಿನ್ನರಾಶಿಯ ಒಂದು ಕಾರ್ಡ್ಗಳಿಂದ ಸರಿಯಾದದನ್ನ ಆಯ್ದು ಬರೆಯುವಂತಹದ್ದು. ಅದೇ ರೀತಿಯಾಗಿ ದಶಮಾಂಶಗಳನ್ನ ಭಿನ್ನರಾಶಿಯಾಗಿ ಪರಿವರ್ತಿಸಿ ಬರೆದಿರುವಂತಹದ್ದು ಉತ್ತರವನ್ನ. ಕೋಷ್ಟಕವನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಉತ್ತರವನ್ನ ಉತ್ತರಿಸುವಂತಹದ್ದು. ಹಾಗೆ ಬಿಟ್ಟ ಸ್ಥಳವನ್ನ ಸರಿಯಾದ ಉತ್ತರದಿಂದ ಭರ್ತಿ ಮಾಡುವಂತಹದ್ದು. ಕಿರುಪರೀಕ್ಷೆ 4 ದಶಮಾಂಶ ಪದಗಳನ್ನ ಬರೆಯುವಂತಹದ್ದು. ಬಿಟ್ಟ ಸ್ಥಳಗಳನ್ನ ಸರಿಯಾಗಿ ಉತ್ತರವನ್ನ ಭರ್ತಿ ಮಾಡುವಂತಹದ್ದು. ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯುವುದು. ಹಣ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೋತ್ತರಗಳು. ಹಾಗೆ ಇಲ್ಲಿ ರೂಪಾಯಿಗಳನ್ನ ಪೈಸೆಗಳಾಗಿ ಪರಿವರ್ತಿಸಿ ಬರೆಯುವಂತಹದ್ದು. ಹಾಗೆ ಕೆಳಗೆ ಕೊಟ್ಟಿರುವ ಪೈಸೆಗಳನ್ನ ರೂಪಾಯಿ ಮತ್ತು ಪೈಸೆಗಳಾಗಿ ಬರೆಯುವಂತಹದ್ದು. ಇವುಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಇವುಗಳ ಉತ್ತರವನ್ನ ಕಂಡುಹಿಡಿಯಿರಿ. ಹಾಗೆ ಇವುಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಉತ್ತರಿಸಿದ್ದೇನೆ. ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ, ಸಮಸ್ಯೆಗಳು, ಒಂದು ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು, ದಿನನಿತ್ಯ ನಾವು ಬಳಸುವಂತಹ ವ್ಯವಹಾರದ ಜ್ಞಾನ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆಗಳನ್ನ ನಾವು ಅಂದಾಜು ಹಾಗೂ ಅವುಗಳ ವಸ್ತುಗಳ ಲೆಕ್ಕ ಅಳತೆಗಳನ್ನ ಮಾಡುವಂತಹ ಪ್ರಕ್ರಿಯೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಕಿರುಪರೀಕ್ಷೆ 5 ಇವುಗಳನ್ನ ಬಿಡಿಸಿ ಬರೆಯುವಂತಹ ಉತ್ತರಗಳು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಉತ್ತರಿಸಿದ್ದೇನೆ. ಬರೆದುಕೊಂಡು ಅಭ್ಯಾಸ ಮಾಡಬಹುದು. ತೂಕ ಮತ್ತು ಗಾತ್ರ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಿಲೋಗ್ರಾಮ್ 3000 ಗ್ರಾಮ್, 3 ಕಿಲೋಗ್ರಾಮಿಗೆ 3000 ಗ್ರಾಮ್ ಆಗುತ್ತೆ. ಅದೇ ರೀತಿಯಾಗಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಇಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ. ಕಿಲೋಗ್ರಾಮು ಇವುಗಳನ್ನ ಸಂಖ್ಯಾ ರೂಪದಲ್ಲಿ ಉತ್ತರಿಸುವಂತಹದ್ದು, ಅಂದ್ರೆ ಕೂಡುವ ರೂಪದಲ್ಲಿ, ಇದು ಅಷ್ಟೇ. ಹಾಗೆ ಇವುಗಳನ್ನ ಪರಿವರ್ತಿಸುವ 3 ಲೀಟರ್ ಅನ್ನ ನಾವು ಸಂಖ್ಯೆಗಳ ರೂಪದಲ್ಲಿ ಪರಿವರ್ತಿಸಿ ಬರೆಯುವಂತಹದ್ದು, ಇದು ಅಷ್ಟೇ. ಹಾಗೆ ನಮ್ಮ ಜೀವನದಲ್ಲಿ ಇರುವಂತಹ ಲೆಕ್ಕಗಳ ಒಂದು ಸಮಸ್ಯೆಗಳನ್ನ ವಿವರಿಸುವಂತಹದ್ದು. ಅಂದರೆ ನಾವು ಪ್ರತಿನಿತ್ಯ ಬಳಸುವಂತಹ ಹಾಲಾಗಿರಬಹುದು, ತರಕಾರಿ, ಹಾಗೆ ಕಾರಿನ ಪೆಟ್ರೋಲು, ಡೀಸೆಲ್ ಇವುಗಳನ್ನು ಲೀಟರ್ ರೂಪದಲ್ಲಿ ನಾವು ದಿನನಿತ್ಯ ಬಳಸ್ತೇವೆ. ಅವುಗಳಲ್ಲಿ ಲೆಕ್ಕವನ್ನ ನಾವು ಮಾಡಲೇಬೇಕಾಗುತ್ತೆ. ಅವುಗಳನ್ನು ನಾವು ಯಾವ ರೀತಿಯಾಗಿ ಲೆಕ್ಕ ಮಾಡಿ ಅಭ್ಯಾಸ ಮಾಡಬಹುದು ಅಂತ ಉದಾಹರಣೆ ಮುಖಾಂತರ ತಿಳಿದುಕೊಳ್ಳಬಹುದು. ಹಾಗೆ ಗಣಿತವನ್ನ ಅಭ್ಯಾಸ ಮಾಡಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಾವು ಮಗ್ಗಿಗಳು ಅಂದ್ರೆ 1 ರಿಂದ 20 ಮುಟ ಅಂದ್ರೆ 2 ಮಗ್ಗಿ, ಈ 2 ಮಗ್ಗಿಯಿಂದ 20 ಮುಟ ನಾವು ಚೆನ್ನಾಗಿ ಕಲಿತರೆ ಯಾವುದೇ ಲೆಕ್ಕ ಆದ್ರೂ ಕೂಡ ಸರಳವಾಗಿ ಮಾಡಬಹುದು. ಹಾಗೆ ಇನ್ನೂ ಹೆಚ್ಚಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಅಂದ್ರೆ ಲೆಕ್ಕವನ್ನ ಬೇಗ ಮಾಡಬಹುದು. ಕಾಲ ಅಂದ್ರೆ ಬೆಳಗ್ಗೆ ಏಳುವ ಸಮಯ, ಶಾಲೆಗೆ ಹೊರಡುವ ಸಮಯ, ಮಧ್ಯಾಹ್ನದ ಊಟದ ಸಮಯ, ಈ ರೀತಿಯಾದಂತಹ ಒಂದು ಟೈಮ್ ಅನ್ನೋದು ಇರುತ್ತಲ್ಲ, ಪ್ರತಿ ಒಂದು ಗಳಿಗೆನೂ ಕೂಡ ಆ ಒಂದು ಟೈಮನ್ನು ನಾವು ಸಂಖ್ಯೆ ರೂಪದಲ್ಲಿ ಬರೆಯುವಂತಹದ್ದು. ಇದು ಒಂದು ಕೂಡ ಗಣಿತದ ವಿಷಯಕ್ಕೆ ಸಂಬಂಧಿಸಿರುವಂತಹದ್ದು. ಹಾಗೆ ಗಡಿಯಾರವನ್ನ ರಚಿಸಿ ನಾವು ಅಭ್ಯಾಸವನ್ನ ಮಾಡಿ. ಹಾಗೆ ಕಿರುಪರೀಕ್ಷೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರ. ಸಮಿತಿ ಆಕೃತಿಗಳು. ಹಾಗೆ ಕೆಳಗಿನ ಸಮಿತಿ ಚಿತ್ರಗಳಿಗೆ ಸಾಧ್ಯವಿರುವ ಸಮಿತಿ ಅಕ್ಷರಗಳನ್ನ ಬರೆಯುವಂತಹದ್ದು.
ಅರ್ಧ ಭಾಗ ಇವುಗಳ ಪೂರ್ತಿಗೊಳಿಸುವಂತಹ ಚಿತ್ರಗಳ ಲೆಕ್ಕ. ಹಾಗೆ ಇಲ್ಲಿರುವಂತಹ ಸಮಿತಿಯನ್ನು ಚಿತ್ರಗಳನ್ನು ಸರಿಯಾಗಿ ಪೂರ್ಣಗೊಳಿಸುವಂತಹದ್ದು. ಹಾಗೆ ಇಲ್ಲಿರುವಂತಹ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸಮಿತಿಯನ್ನು ಹೊಂದಿರುವಂತಹ ಅಕ್ಷರಗಳನ್ನು ಬರಿಬೇಕಾಗುತ್ತೆ. 3 ಆಯಾಮದ ಆಕೃತಿಗಳು: ತ್ರಿಭುಜಪಾದ, ಆಯತಘನ, ತ್ರಿಭುಜಪಾದ ಗೋಪುರ. ಹಾಗೆ ಇಲ್ಲಿರುವಂತಹದ್ದನ್ನು ಚಿತ್ರಿಸುವಂತಹದ್ದು. ಹಾಗೆ ಇಲ್ಲಿರುವಂತಹ ವರ್ಗ, ವೃತ್ತ, ಆಯತ, ತ್ರಿಭುಜ, ಘನಾಕೃತಿ ಇವುಗಳನ್ನು ಚಿತ್ರಿಸುವಂತಹದ್ದು. ಹಾಗೆ ಕಿರುಪರೀಕ್ಷೆ 9 ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳಿಗೆ ಉತ್ತರ: ಶಂಕು, ಘನ, ಸಿಲಿಂಡರ್, ಆಯತಘನ. ವಿನ್ಯಾಸಗಳು: ಸಂಖ್ಯಾ ವಿನ್ಯಾಸಗಳನ್ನು ಗಮನಿಸಿ ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಬರೆಯುವಂತಹದ್ದು. ಹಾಗೆ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸಂಖ್ಯಾ ವಿನ್ಯಾಸಗಳನ್ನು ಬರೆಯುವಂತಹದ್ದು. ಹಾಗೆ ಮಾದರಿಯಂತೆ ನೀಡಿರುವ ವಿನ್ಯಾಸಗಳನ್ನು ಪೂರ್ಣಗೊಳಿಸುವಂತಹದ್ದು. ಹಾಗೆ ಇಲ್ಲಿ 19ರ ಮಗ್ಗಿಯನ್ನು ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ಬರೆಯುವಂತಹದ್ದು. ಹಾಗೆ ಇಲ್ಲಿ ಗುಣಾಕಾರದ ಕೋಷ್ಟಕದಲ್ಲಿ ಸಂಖ್ಯಾ ವಿನ್ಯಾಸವನ್ನು ಪೂರ್ತಿ ಮಾಡಿ ಬರೆಯುವಂತಹದ್ದು. ಹಾಗೆ ಇಲ್ಲಿ ಇರುವಂತಹ ಸಂಖ್ಯಾ ವಿನ್ಯಾಸಗಳನ್ನು ಪೂರ್ತಿಗೊಳಿಸಿರುವಂತಹದ್ದು. ಸಂಖ್ಯಾ ವಿನ್ಯಾಸಗಳ ಪೂರ್ತಿಗೊಳಿಸುವಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪರೀಕ್ಷೆ 10 ಬಿಟ್ಟಿರುವಂತಹ ಸ್ಥಳಗಳನ್ನು ತುಂಬುವಂತಹದ್ದು. ಹಾಗೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದು ಪ್ರತಿ 3ನೇ ಸಂಖ್ಯೆಗೆ ಬಣ್ಣವನ್ನು ತುಂಬುವಂತಹದ್ದು. ಧನ್ಯವಾದಗಳು.